ಇನ್ನು ಬೆಳಗಾವಿಯ ಸುವರ್ಣಸೌಧದಲ್ಲಿ ಮಧು ಬಂಗಾರಪ್ಪ ಅವರಿಗೆ ರೈತರು ಘೇರಾವ್ ಹಾಕಿದ್ರು, ಅವ್ರ ವಿರುದ್ಧ ಗರಂ ಆಗಿ ಮಾತನಾಡಿದ್ರು. ಯಾಕೆ ಅಂತ ಹೇಳಿದ್ರೆ ಕನ್ನಡ ಶಾಲೆ ಅಭಿವೃದ್ಧಿ ಬಗ್ಗೆ ಭೇಟಿಗೆ ಅಂತ ಹೇಳಿ ಬಂದಿದ್ರು ರೈತರು. ಸುವರ್ಣಸೌಧದಲ್ಲಿ ಸಚಿವರನ್ನ ಭೇಟಿ ಮಾಡಿದ್ರು ರೈತರು. ನಾನೆಲ್ಲ ಮಾಡಿದ್ದೀನಿ, ಮೊದಲು ಹೊರಗೆ ಹೋಗಿ ನೀವು ಅಂತ ಹೇಳಿದ್ರಂತೆ ಮಧು ಬಂಗಾರಪ್ಪ ಅವರು. ಸೊ ರೈತರನ್ನ ಹೊರಗೆ ಕಳಿಸಿದ್ರು ಸಚಿವರ ಕಚೇರಿ ಸಿಬ್ಬಂದಿ. ಸೊ ಇದಕ್ಕೆ ಸಚಿವರ ವಿರುದ್ಧ ರೈತ ಮುಖಂಡರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಮಧು ಬಂಗಾರಪ್ಪ ಕಚೇರಿ ಮುಂಭಾಗದಲ್ಲೇ ಪ್ರತಿಭಟನೆ ಮಾಡಿದ್ರು. ಶಿಕ್ಷಣ ಸಚಿವ ನಾವು ಉತ್ತರ ಕರ್ನಾಟಕ ಸರ್, ನಾವು ನಮ್ಮ ಶಾಲೆಗಳ ಕನ್ನಡ ಶಾಲೆಗಳ ಕನ್ನಡ ಶಾಲೆ ಪ್ರಾಥಮಿಕ ಶಾಲೆ ಒಳಗೆ ಇವತ್ತಿಗೂ ಹುಡುಗರಿಗೆ ಟಾಯ್ಲೆಟ್ ಇಲ್ಲ ಅಂತ ಟಾಯ್ಲೆಟ್ನ ಶಿಕ್ಷಣ ಸಚಿವರಿಗೆ ಇವತ್ತು ನಾನು ಹೇಳ್ತಾ ಇದ್ದೇವೆ ಸಮಸ್ಯೆ. ಸುಮ್ಮನೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ಅನಿಲ್ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಅನಿಲ್, ಏನಾಗಿದ್ದ ಅನಿಲ್ ಅಲ್ಲಿ ಎಕ್ಸಾಕ್ಟ್ ಆಗಿ? ರೈತರು ಕೂಡ ಸಾಕಷ್ಟು ಗರಂ ಆಗಿದ್ರು, ಪ್ರತಿಭಟನೆಯನ್ನ ಮಾಡಿದ್ರು. ಏನಾಯ್ತಂತೆ? ಒಳಗಡೆ ಹೋದಂತ ಸಂದರ್ಭದಲ್ಲಿ ಸಚಿವರು ಸಿಗ್ಲಿಲ್ವಂತ, ಸಚಿವರೇ ಬೈದ್ರಂತ ಅಥವಾ ಏನಾದ್ರು ಹೇಳಿದ್ರಂತ? ಎಕ್ಸಾಕ್ಟ್ ಆಗಿ ಏನ್ ನಡೆದಿದ್ದು ಅನಿಲ್ ಅಲ್ಲಿ? ರೆಹಮಾನ್, ಬೆಳಗಾವಿಯ ಸುವರ್ಣಸೌಧದಲ್ಲಿ ಚಳಿಗಾಲದ ಅಧಿವೇಶನ ನಡೀತಾ ಇದೆ. ಅಧಿವೇಶನ ನಡೀತಂಥ ಸಂದರ್ಭದಲ್ಲಿ ಸಚಿವರು ಕೂಡ ಇರ್ತಾರೆ. ಈಗ ಸಚಿವರು ವಿಶ್ರಾಂತಿಗೆಂದು ಕೊಠಡಿಗೆ ಬಂದಂತಹ ಸಂದರ್ಭದಲ್ಲಿ ಅಂದರೆ ಬೆಳಗಾವಿಯ ಭಾಗದ ರೈತರು ಬಹಳ ಮುಖ್ಯವಾಗಿ ಅಂದರೆ ಈಗ ಬೆಳಗಾವಿಯ ಪ್ರಾಥಮಿಕ ಶಾಲೆಯ ಸಂಬಂಧಪಟ್ಟಂತೆ ಒಂದು ಸಮಸ್ಯೆಯನ್ನು ಹೊತ್ಕೊಂಡು ಕೂಡ ಬರ್ತಾರೆ. ಇದಕ್ಕೆ ಅಂದರೆ ಈಗ ಸಚಿವರು ಒಂದು ಭೋಜನ ವಿರಾಮದಲ್ಲಿ ಬಂದು ಅಲ್ಲಿ ರೆಸ್ಟನ್ನು ಮಾಡ್ತಿರ್ತಾರೆ. ಈ ಸಂದರ್ಭದಲ್ಲಿ ಕೂಡ ಭೇಟಿಗೆ ಬರ್ತಾರೆ. ಇದಕ್ಕೆ ಅವಕಾಶವನ್ನು ನಿರಾಕರಿಸ್ದಲ್ಲದೇ ಕೂಡ ಎಲ್ಲ ಕೆಲಸವನ್ನು ಮಾಡಿದ್ದೀನಿ ನಡೀರೋ ಒಂದು ಹೇಳಿಕೆಯನ್ನು ಕೂಡ ಕೊಡ್ತಾರೆ. ಹೀಗಾಗಿ ಇವರ ಒಂದು ಈ ಶಿಕ್ಷಣ ಸಚಿವ ಮಧು ಬಂಗಾರಪ್ಪರ ಈ ಮಾತಿನಿಂದ ರೈತರು ಸಿಡಿಮಿಡಿಗೊಳ್ತಾರೆ. ಹೀಗಾಗಿ ಈ ಒಂದು ಕಚೇರಿಯ ಮುಂಭಾಗದಲ್ಲಿ ಒಂದು ಪ್ರತಿಭಟನೆ ಮಾಡಿ ಒಂದು ಹೈಡ್ರಾಮಾ ಕೂಡ ಇಲ್ಲಿ ನಡೆಯುತ್ತೆ. ಅಂದರೆ ಈಗ ಮಧು ಬಂಗಾರಪ್ಪ ಕಚೇರಿಯ ಸಿಬ್ಬಂದಿಗಳು ಕೂಡ ಅಷ್ಟೇ ನಡೀರಿ ಅಂತ ಹೇಳಿ ಅವ್ರನ್ನ ಕಳಿಸ್ತಾರೆ. ಹೀಗಾಗಿ ರೈತರು ಅಂದರೆ ಈಗ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಹಾಗೂ ಅಂದರೆ ಅವರ ಕಚೇರಿಯ ಸಿಬ್ಬಂದಿಗಳ ವಿರುದ್ಧ ಕೂಡ ಆಕ್ರೋಶನ ಕೂಡ ವ್ಯಕ್ತಪಡಿಸ್ತಾರೆ. ಅಂದರೆ ಈಗ ಸಮಸ್ಯೆನೇ ಕೇಳಿಲ್ಲ ಅಂತ ಏನಕ್ಕೆ ಅಂತ ಹೇಳಿ ಕೂಡ ಒಂದಷ್ಟು ಹೈಡ್ರಾಮಾ ಕೂಡ ಇಲ್ಲಾಗುತ್ತೆ. ಸದ್ಯಕ್ಕೆ ಈಗ ಘಟನೆಗೆ ಸಂಬಂಧಪಟ್ಟಂತೆ ಈಗ ಬೆಳಗಾವಿಯ ಒಂದು ಪೊಲೀಸರು ಕೂಡ ರೈತರನ್ನ ಸದ್ಯಕ್ಕೆ ವಶಕ್ಕೆ ಪಡೆದುಕೊಂಡಿದ್ದಾರೆ. ಈಗ ಅವ್ರನ್ನ ಪೊಲೀಸರು ಕಸ್ಟಡಿಗೆ ತೆಗೆದುಕೊಂಡಿದ್ದಾರೆ. ಸದ್ಯಕ್ಕೆ ಇಲ್ಲಿ ಪರಿಸ್ಥಿತಿ ತಿಳಿಯಾಗುವಂಥ ಕೆಲಸವನ್ನು ಕೂಡ ಪೊಲೀಸರು ಮಾಡಿದ್ದಾರೆ. ರೆಹಮಾನ್, ಓಕೆ, ಥ್ಯಾಂಕ್ ಯು ಅನಿಲ್. ಸೊ ಇದು ಇವತ್ತು ಸುವರ್ಣಸೌಧದಲ್ಲಿ ಮಧು ಬಂಗಾರಪ್ಪ ಅವರ ಕಚೇರಿಯ ಬಳಿ ಆದಂಥದ್ದು. ಇನ್ಫ್ಯಾಕ್ಟ್ ಸಚಿವರನ್ನ ಭೇಟಿಯಾಗೋದಕ್ಕೆ ಅಂತ ಹೇಳಿ ರೈತ ಮುಖಂಡರು ಬಂದಾಗ ಎಲ್ಲ ಕೆಲಸಗಳನ್ನು ಕೂಡ ಮಾಡಿದ್ದೀನಿ, ಅವ್ರಿಗೆ ಹೊರಗೆ ಕಳಿಸಿ ಅಂತ ಹೇಳಿ ಮಧು ಬಂಗಾರಪ್ಪ ಅವರು ಹೇಳಿದ್ರಂತೆ. ಸೊ ಇದೇ ಮಾತನ್ನು ಇಟ್ಕೊಂಡು ರೈತರು ಇವತ್ತು ಸಿಟ್ಟಾಗಿದ್ರು ಅನ್ನುವಂಥದ್ದು ವಿಚಾರ. ಯಾಕೆ ಅಂತ ಹೇಳಿದ್ರೆ ಕನ್ನಡ ಶಾಲೆ ಅಭಿವೃದ್ಧಿ ಬಗ್ಗೆ ಭೇಟಿಗೆ ಅಂತ ಹೇಳಿ ಬಂದಿದ್ರು ರೈತರು. ಸುವರ್ಣಸೌಧದಲ್ಲಿ ಸಚಿವರನ್ನ ಭೇಟಿ ಮಾಡಿದ್ರು ರೈತರು. ನಾನೆಲ್ಲ ಮಾಡಿದ್ದೀನಿ, ಮೊದಲು ಹೊರಗೆ ಹೋಗಿ ನೀವು ಅಂತ ಹೇಳಿದ್ರಂತೆ ಮಧು ಬಂಗಾರಪ್ಪ ಅವರು. ಸೊ ರೈತರನ್ನ ಹೊರಗೆ ಕಳಿಸಿದ್ರು ಸಚಿವರ ಕಚೇರಿ ಸಿಬ್ಬಂದಿ. ಸೊ ಇದಕ್ಕೆ ಸಚಿವರ ವಿರುದ್ಧ ರೈತ ಮುಖಂಡರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಮಧು ಬಂಗಾರಪ್ಪ ಕಚೇರಿ ಮುಂಭಾಗದಲ್ಲೇ ಪ್ರತಿಭಟನೆ ಮಾಡಿದ್ರು. ಶಿಕ್ಷಣ ಸಚಿವ ನಾವು ಉತ್ತರ ಕರ್ನಾಟಕ ಸರ್, ನಾವು ನಮ್ಮ ಶಾಲೆಗಳ ಕನ್ನಡ ಶಾಲೆಗಳ ಕನ್ನಡ ಶಾಲೆ ಪ್ರಾಥಮಿಕ ಶಾಲೆ ಒಳಗೆ ಇವತ್ತಿಗೂ ಹುಡುಗರಿಗೆ ಟಾಯ್ಲೆಟ್ ಇಲ್ಲ ಅಂತ ಟಾಯ್ಲೆಟ್ನ ಶಿಕ್ಷಣ ಸಚಿವರಿಗೆ ಇವತ್ತು ನಾನು ಹೇಳ್ತಾ ಇದ್ದೇವೆ ಸಮಸ್ಯೆ. ಸುಮ್ಮನೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ಅನಿಲ್ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಅನಿಲ್, ಏನಾಗಿದ್ದ ಅನಿಲ್ ಅಲ್ಲಿ ಎಕ್ಸಾಕ್ಟ್ ಆಗಿ? ರೈತರು ಕೂಡ ಸಾಕಷ್ಟು ಗರಂ ಆಗಿದ್ರು, ಪ್ರತಿಭಟನೆಯನ್ನ ಮಾಡಿದ್ರು. ಏನಾಯ್ತಂತೆ? ಒಳಗಡೆ ಹೋದಂತ ಸಂದರ್ಭದಲ್ಲಿ ಸಚಿವರು ಸಿಗ್ಲಿಲ್ವಂತ, ಸಚಿವರೇ ಬೈದ್ರಂತ ಅಥವಾ ಏನಾದ್ರು ಹೇಳಿದ್ರಂತ? ಎಕ್ಸಾಕ್ಟ್ ಆಗಿ ಏನ್ ನಡೆದಿದ್ದು ಅನಿಲ್ ಅಲ್ಲಿ? ರೆಹಮಾನ್, ಬೆಳಗಾವಿಯ ಸುವರ್ಣಸೌಧದಲ್ಲಿ ಚಳಿಗಾಲದ ಅಧಿವೇಶನ ನಡೀತಾ ಇದೆ. ಅಧಿವೇಶನ ನಡೀತಂಥ ಸಂದರ್ಭದಲ್ಲಿ ಸಚಿವರು ಕೂಡ ಇರ್ತಾರೆ. ಈಗ ಸಚಿವರು ವಿಶ್ರಾಂತಿಗೆಂದು ಕೊಠಡಿಗೆ ಬಂದಂತಹ ಸಂದರ್ಭದಲ್ಲಿ ಅಂದರೆ ಬೆಳಗಾವಿಯ ಭಾಗದ ರೈತರು ಬಹಳ ಮುಖ್ಯವಾಗಿ ಅಂದರೆ ಈಗ ಬೆಳಗಾವಿಯ ಪ್ರಾಥಮಿಕ ಶಾಲೆಯ ಸಂಬಂಧಪಟ್ಟಂತೆ ಒಂದು ಸಮಸ್ಯೆಯನ್ನು ಹೊತ್ಕೊಂಡು ಕೂಡ ಬರ್ತಾರೆ. ಇದಕ್ಕೆ ಅಂದರೆ ಈಗ ಸಚಿವರು ಒಂದು ಭೋಜನ ವಿರಾಮದಲ್ಲಿ ಬಂದು ಅಲ್ಲಿ ರೆಸ್ಟನ್ನು ಮಾಡ್ತಿರ್ತಾರೆ. ಈ ಸಂದರ್ಭದಲ್ಲಿ ಕೂಡ ಭೇಟಿಗೆ ಬರ್ತಾರೆ. ಇದಕ್ಕೆ ಅವಕಾಶವನ್ನು ನಿರಾಕರಿಸ್ದಲ್ಲದೇ ಕೂಡ ಎಲ್ಲ ಕೆಲಸವನ್ನು ಮಾಡಿದ್ದೀನಿ ನಡೀರೋ ಒಂದು ಹೇಳಿಕೆಯನ್ನು ಕೂಡ ಕೊಡ್ತಾರೆ. ಹೀಗಾಗಿ ಇವರ ಒಂದು ಈ ಶಿಕ್ಷಣ ಸಚಿವ ಮಧು ಬಂಗಾರಪ್ಪರ ಈ
ಮಾತಿನಿಂದ ರೈತರು ಸಿಡಿಮಿಡಿಗೊಳ್ತಾರೆ. ಹೀಗಾಗಿ ಈ ಒಂದು ಕಚೇರಿಯ ಮುಂಭಾಗದಲ್ಲಿ ಒಂದು ಪ್ರತಿಭಟನೆ ಮಾಡಿ ಒಂದು ಹೈಡ್ರಾಮಾ ಕೂಡ ಇಲ್ಲಿ ನಡೆಯುತ್ತೆ. ಅಂದರೆ ಈಗ ಮಧು ಬಂಗಾರಪ್ಪ ಕಚೇರಿಯ ಸಿಬ್ಬಂದಿಗಳು ಕೂಡ ಅಷ್ಟೇ ನಡೀರಿ ಅಂತ ಹೇಳಿ ಅವ್ರನ್ನ ಕಳಿಸ್ತಾರೆ. ಹೀಗಾಗಿ ರೈತರು ಅಂದರೆ ಈಗ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಹಾಗೂ ಅಂದರೆ ಅವರ ಕಚೇರಿಯ ಸಿಬ್ಬಂದಿಗಳ ವಿರುದ್ಧ ಕೂಡ ಆಕ್ರೋಶನ ಕೂಡ ವ್ಯಕ್ತಪಡಿಸ್ತಾರೆ. ಅಂದರೆ ಈಗ ಸಮಸ್ಯೆನೇ ಕೇಳಿಲ್ಲ ಅಂತ ಏನಕ್ಕೆ ಅಂತ ಹೇಳಿ ಕೂಡ ಒಂದಷ್ಟು ಹೈಡ್ರಾಮಾ ಕೂಡ ಇಲ್ಲಾಗುತ್ತೆ. ಸದ್ಯಕ್ಕೆ ಈಗ ಘಟನೆಗೆ ಸಂಬಂಧಪಟ್ಟಂತೆ ಈಗ ಬೆಳಗಾವಿಯ ಒಂದು ಪೊಲೀಸರು ಕೂಡ ರೈತರನ್ನ ಸದ್ಯಕ್ಕೆ ವಶಕ್ಕೆ ಪಡೆದುಕೊಂಡಿದ್ದಾರೆ. ಈಗ ಅವ್ರನ್ನ ಪೊಲೀಸರು ಕಸ್ಟಡಿಗೆ ತೆಗೆದುಕೊಂಡಿದ್ದಾರೆ. ಸದ್ಯಕ್ಕೆ ಇಲ್ಲಿ ಪರಿಸ್ಥಿತಿ ತಿಳಿಯಾಗುವಂಥ ಕೆಲಸವನ್ನು ಕೂಡ ಪೊಲೀಸರು ಮಾಡಿದ್ದಾರೆ. ರೆಹಮಾನ್. ಓಕೆ, ಥ್ಯಾಂಕ್ ಯು ಅನಿಲ್. ಸೊ ಇದು ಇವತ್ತು ಸುವರ್ಣಸೌಧದಲ್ಲಿ ಮಧು ಬಂಗಾರಪ್ಪ ಅವರ ಕಚೇರಿಯ ಬಳಿ ಆದಂಥದ್ದು. ಇನ್ಫ್ಯಾಕ್ಟ್ ಸಚಿವರನ್ನು ಭೇಟಿಯಾಗೋದಕ್ಕೆ ಅಂತ ಹೇಳಿ ರೈತ ಮುಖಂಡರು ಬಂದಾಗ ಎಲ್ಲ ಕೆಲಸಗಳನ್ನು ಕೂಡ ಮಾಡಿದ್ದೀನಿ, ಅವ್ರಿಗೆ ಹೊರಗೆ ಕಳಿಸಿ ಅಂತ ಹೇಳಿ ಮಧು ಬಂಗಾರಪ್ಪ ಅವರು ಹೇಳಿದ್ರಂತೆ. ಸೊ ಇದೇ ಮಾತನ್ನು ಇಟ್ಕೊಂಡು ರೈತರು ಇವತ್ತು ಸಿಟ್ಟಾಗಿದ್ರು ಅನ್ನುವಂಥದ್ದು ವಿಚಾರ.